ಹಾಯ್ ಗಾಯ್ಸ್, ವೆಲ್ಕಮ್ ಟು ಫ್ಯಾಷನ್ ಪರ್ಫೆಕ್ಷನ್. ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಲೀವ್ಸ್ ಡಿಸೈನ್ ತಗೊಂಡು ಬಂದಿದ್ದೇನೆ. ತುಂಬ ಚೆನ್ನಾಗಿದೆ. ನಿಮ್ಮ ಫುಲ್ ಸ್ಲೀವ್ಸ್ಗೆ ವರ್ಕ್ ಮಾಡ್ಬೋದು. ಬಟ್ ಅದು ಒಂದು ಫ್ಲವರ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ನಿಮಗೆ. ಮೊದಲಿಗೆ ಈ ಟೈಪ್ ಟ್ಯಾಬ್ಲೆಟ್ ಬೀಡ್ಸ್ ಅಂತ ಹೇಳ್ತೇವೆ, ಇದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ ಅಂತ ಹೇಳ್ತೇವೆ. ಬಟ್ ಇದಂದರೆ ಇದರಲ್ಲಿ ಹ್ಯಾಂಗಿಂಗ್ ಮಾಡುವಂತಹ ಒಂದು ವಯರ್ ಟೈಪ್ ಇದೆ, ಅದು ಬೇಡ ನಮಗೆ ಈಗ ವರ್ಕ್ ಮಾಡಲಿಕ್ಕೆ. ಅದನ್ನು ನಾನು ಕಟ್ ಮಾಡಿ ತೆಗಿತೇನೆ. ಈಗ ನೋಡಿ, ನಿಮಗೆ ಶಾಪಲ್ಲಿ ನಾರ್ಮಲ್ ಆಗಿ ಹೀಗೆ ಕೂಡ ಸಿಗುತ್ತೆ. ಆ ವಯರೆಲ್ಲ ಇಲ್ಲದ್ದು ಆ ಟೈಪ್ ಕೂಡ ಸಿಗುತ್ತೆ ನಿಮಗೆ. ಅದು ನಾವು ಹ್ಯಾಂಗಿಂಗ್ ಮಾಡೋದಾದರೆ ಮಾತ್ರ ನಮಗೆ ಸಿಗುತ್ತೆ. ಈ ಟೈಪ್ ಇದು ನಿಮಗೆ ಲೂಸ್ ಅಂದರೆ ಗ್ರಾಮ್ಸ್ ಲೆಕ್ಕದಲ್ಲಿಯೂ ಸಿಗುತ್ತೆ. ನೋಡಿ, ನಾನು ಫಸ್ಟಿಗೆ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಫಸ್ಟಿಗೆ ನಾನು ಹೀಗೆ ಒಂದು ಥ್ರೆಡ್ ತಗೊಂಡು ಅದರ ಒಳಗಡೆ ಈ ಬೀಡ್ಸ್ ಹಾಕಿ, ಹೀಗೆ ನಾವು ಹೇಗೆ ಬೀಡ್ಸ್ ಸ್ಟಿಚ್ ಮಾಡ್ತೇವೆ ಅದೇ ಟೈಪಲ್ಲಿ ನಾನೀಗ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ. ಸೊ ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕೋದು, 2-3 ದಿನ ಆಯಿತು. ಯಾಕಂದರೆ ನಾನು ಶಾಪಿಗೆ ನಾನು ಹೋಗದೆ 1 ಮಂತ್ ಆಗಿತ್ತು. ಸೊ ನಾನು ಶಾಪಿಗೆ ಹೋಗಿ ಅದನ್ನು ಅಲ್ಲಿ ಸೆಟ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ನನಗೆ ಒಂದು 2-3 ಡೇಸ್ ಹಿಡೀತು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ. ಸೊ ಸಾರಿ, ನನ್ನ ವೀಡಿಯೋಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು. ಸೊ ಸಾರಿ ಅವರಿಗೆಲ್ಲ. ಸೊ ನಿಮಗೋಸ್ಕರ ಹೊಸ ಡಿಸೈನ ನಾನು ತೊಗೊಂಡು ಬಂದಿದ್ದೇನೆ. ನೋಡಿ, ಈಗ ನಾವು 2mm ಬೀಡ್ ಅದರ ಔಟರ್ ಲೈನಿಗೆ ಕೊಡಬೇಕು. ಈಗ ನಾನು ಫಸ್ಟಿಗೆ ಒಂದು ಸ್ಲೀವ್ಸ್ ಇದು ಡಿಸೈನ್ ತೋರಿಸಿದ್ನಲ್ಲ, ನಿಮಗೆ ಫೋಟೋ ತೋರಿಸಿದ್ನಲ್ಲ, ಅದರಲ್ಲಿ ತುಂಬ ಫ್ಲವರ್ ಮಾಡಿದ್ದಾರೆ. ಬಟ್ ಫ್ಲವರ್ ಹೇಗೆ ಮಾಡೋದಂದರೆ ಇಂಥ ಒಂದೊಂದು ಫ್ಲವರೇ ಒಂದೊಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ನಾನು ಅಷ್ಟು ಫ್ಲವರು ನೀವು ಈ ಒಂದು ಫ್ಲವರ್ ನೀವು ಕಲಿತ್ರೆ ಅಷ್ಟು ಡಿಸೈನು ನೀವು ಮಾಡ್ಬೋದು. ಅದಕ್ಕೋಸ್ಕರ ನಾನು ಫಸ್ಟಿಗೆ ನಿಮಗೆ ಆ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಸೇಮ್ ಫ್ಲವರ್ ನಿಮಗೆ ಕೈಯಲ್ಲಿ ಅಲ್ಲಿ ಒಂದೊಂದು ಫ್ಲವರ್ ಡಿಸೈನ್ ಮಾಡಬೇಕು. ನೆಕ್ಕಲ್ಲಿ ಕೂಡ ಬೇಕಾದ್ರೂ ಮಾಡ್ಬೋದು ನೀವು ಸೇಮ್ ಡಿಸೈನ್. ಸೊ ನೋಡಿ, ಈಗ ನಮ್ಮದು 2mm ಬೀಡ್ಸ್ ಸ್ಟಿಚ್ ಆಯಿತು. ನಾನು ಫಸ್ಟ್ ಕಾಪರ್ ಕಲರ್ 2mm ಬೀಟ್ ತಗೊಂಡಿದ್ದೇನೆ, ಮತ್ತೊಂದು ಟ್ಯಾಬ್ಲೆಟ್ ಬೀಡ್ಸ್. ಈ ಟ್ಯಾಬ್ಲೆಟ್ ಬೀಡ್ಸಲ್ಲಿ ನಿಮಗೆ ತುಂಬ ಟೈಪ್ಸ್ ಇದ್ದು ಕಲರ್ಸ್ ಸಿಗುತ್ತೆ. ಯಾವ ಕಲರ್ ಬೇಕೋ ಅದು ತಗೊಳ್ಳಿ. ಈಗ ಸ್ವಲ್ಪ ನನಗೆ ಆ್ಯಂಟಿಕ್ ಸ್ಟೋನ್ ಬೇಕು. ಇದಕ್ಕೆ ನೀವು ರೌಂಡ್ ಶೇಪ್ ಬೇಕಾದ್ರೂ ಹಾಕ್ಬೋದು, ಸ್ಕ್ವೇರ್ ಶೇಪ್ ಬೇಕಾದ್ರೂ ಹಾಕ್ಬೋದು. ನನ್ನ ಹತ್ರ ಈ ಶೇಪ್ ಇದೆ, ನಾನು ಈ ಶೇಪ್ ಯೂಸ್ ಮಾಡ್ತೇನೆ. ಸೊ ನೀವು ಮಾತ್ರ ಯಾವ ಶೇಪ್ ಇದೆ ಆ ಶೇಪ್ ಹಾಕಿ. ಬಟ್ ನೀವು ಯಾವ ಶೇಪ್ ಹಾಕ್ತೀರಾ ಅದರ ಮೇಲೆ ನಿಮ್ಮ ಡಿಸೈನ್ ಕೂಡ ಚೇಂಜ್ ಆಗುತ್ತೆ. ಈಗ ನಾನೀಗ ಈ ಶೇಪ್ ಹಾಕಿದರೆ ನನ್ನದೊಂದು ಡಿಸೈನ್ ಬಂತು. ಈಗ ನೀವು ರೌಂಡ್ ಶೇಪ್ ಹಾಕಿದರೆ ಆ ಶೇಪ್ ಚೇಂಜ್ ಆಗುತ್ತೆ. ಸೊ ಹಾಗೆ. ಸೊ ನೋಡಿ, ನಾನೀಗ ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೇನೆ. ನೋಡಿ, ಹೀಗೆ ಸ್ಟಿಕ್ ಮಾಡಬೇಕು. ಎಲ್ಲ 4 ಸೈಡಲ್ಲಿ ಕೂಡ ಸ್ಟಿಕ್ ಮಾಡುವ. ಸ್ವಲ್ಪ ಜಾಸ್ತಿ ಗಮ್ ಹಾಕಿ, ಯಾಕಂದರೆ ಆ್ಯಂಟಿಕ್ ಸ್ಟೋನಿಗೆ ಸ್ವಲ್ಪ ಜಾಸ್ತಿ ಗಮ್ ಬೇಕಾಗ್ತದೆ. ಯಾಕಂದರೆ ಅದರ ಬಾರ್ಡರಲ್ಲಿ ಕೆಲವು ಗೋಲ್ಡನ್ ಕಲರ್ ಬಾರ್ಡರ್ ಇರುತ್ತಲ್ಲ. ಸೊ ಹಾಗಾಗಿ ಬೇಗ ಅದು ಸ್ಟಿಕ್ ಆಗೋದಿಲ್ಲ, ಅಂಟುವುದಿಲ್ಲ ಬೇಗ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಗಮ್ ಹಾಕಿ. ಈಗ ನೀವೇನು ಮಾಡಬೇಕಂದ್ರೆ, ಇದು ನಾನೀಗ ಡ್ರೈ ಆಗೋದಕ್ಕಿಂತ ಮುಂಚೆನೇ ವೀಡಿಯೋ ಮಾಡಿದ್ದೇನೆ, ಸ್ಟಿಚಸ್ ಮಾಡಿದ್ದೇನೆ. ಬಟ್ ನೀವು ಹಾಗೆ ಮಾಡಬಾರ್ದು, ಫುಲ್ ಡ್ರೈ ಆದಮೇಲೆ ನೀವು ಸ್ಟಿಚಸ್ಸನ್ನು ಕಂಪ್ಲೀಟ್ ಮಾಡಬೇಕು. ಸೊ ನೋಡಿ, ಈಗ ನಾನು ಇದು ರೈಸ್ ಬೀಡ್ಸ್ ಅಂತ ಹೇಳ್ತಾರೆ, ನಾನು ಲಾಂಗ್ ಬೀಡ್ಸ್ ಅಂತ ಹೇಳ್ತೇನೆ. ಈ ಟೈಪ್ ಇದು ಬೀಡ್ಸ್ ಇದ್ದರೆ ನಿಮ್ಮ ಹತ್ರ ನೋಡಿ, ಈ ಶೇಪಲ್ಲಿ ಹೀಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಟೋಟಲ್ 5 ಬೀಡ್ಸ್ ಸ್ಟಿಚ್ ಮಾಡಬೇಕು. 5 ಬೀಡ್ಸ್ ಸ್ಟಿಚ್ ಮಾಡಿ ಹೀಗೆ. ಇದಕ್ಕೆ ಬೇಕಾದರೆ ಆ ರೈಸ್ ಬೀಡ್ಸ್ ಇದು ಉಂಟಲ್ಲ ಲಾಂಗ್ ಬೀಡ್ಸ್, ಅದರ ಎದುರಿಗೆ ಒಂದು ಚಿಕ್ಕ ಬೀಡ್ಸ್ ಬೇಕಾದ್ರೂ ಹಾಕ್ಬೋದು ಜೊತೆಗೆ. ಬಟ್ ನಾನು ಹಾಕಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಆಪ್ಷನ್ ಅದು. ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈಗ ನೋಡಿ, ಅದು ಗಮ್ಮು ಡ್ರೈ ಆಗದಿದ್ದರೆ ನಾವು ಸ್ಟಿಚ್ ಮಾಡುವಾಗ ನಮ್ಮ ನೀಡಲ್ ಜೊತೆನೇ ಬರುತ್ತೆ. ಸೊ ನೋಡಿ, ನಿಮಗೋಸ್ಕರ ಒಂದು ಸೂಪರ್ಬ್ ಆಗಿರುವಂತಹ ಡಿಸೈನ್ ಇವತ್ತು ತೊಗೊಂಡು ಬಂದಿದ್ದೇನೆ. ನಾನು ಇವತ್ತಿಂದ ಡೈಲಿ ಅಪ್ಲೋಡ್ ಮಾಡ್ತೇನೆ ವೀಡಿಯೋ. ಸ್ವಲ್ಪ 3 ಡೇಸ್ ಬ್ಯುಸಿ ಇದ್ದೆ ನಾನು, ಹಾಗಾಗಿ ನನಗೆ ಸ್ವಲ್ಪ ಅಂದರೆ ಶಾಪಿದ್ದು ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕಿತ್ತು. ಅಂದರೆ ಈಗ ನಾನೊಂದು 15 ಡೇಸ್ ಆಯಿತು ಹೋಗದೆ, 1 ಮಂತೇ ಆಯಿತು ಸರಿ ಹೋಗದೆ ನಾನು ಶಾಪಿಗೆ. ಸೊ ಸ್ವಲ್ಪ ಪ್ರಾಬ್ಲಮ್ ಇರುವ ಕಾರಣ ಹಾಗಾಗಿ ನಾನು 3 ದಿವಸದಿಂದ ನನ್ನ ಶಾಪಲ್ಲೇ ಕ್ಲೀನಿಂಗ್ ಅದು ಇದು ಸೆಟ್ಟಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ. ಸೊ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ವೀಡಿಯೋ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ರೈಸ್ ಬೀಡ್ಸ್ ಈಗ ನಾವು ಅಂದರೆ ಲಾಂಗ್ ಬೀಡ್ಸ್ ಇದೆಯಲ್ಲ, ಇದನ್ನು ಹೀಗೇ ಸ್ಟಿಚ್ ಮಾಡ್ಕೊಳ್ವಾ. ಸೊ ನೋಡಿ, ಈಗ ಹೀಗೆ ನಾವು ಒಂದು ಸೈಡ್ 2 ಬೀಡ್ಸ್, ಇನ್ನೊಂದು ಸೈಡ್ 2 ಬೀಡ್ಸ್, ಮಿಡ್ಲಲ್ಲಿ 1 ಬೀಡ್ಸ್ ಹೀಗೆ ಹಾಕ್ಕೊಳ್ಬೋದು ನೀವು. ಮತ್ತು ಇನ್ನೊಂದು ಮೆಥಡ್ ಏನಂದರೆ, ಹೀಗೆ 1 ಬೀಡ್ಸ್ ಆದಮೇಲೆ 1 ಸ್ಟಿಚ್ ಹಾಕಬೇಕು. ಅದು ಕೆಲವೊಮ್ಮೆ ನಾವು ವರ್ಕ್ ಮಾಡುವಾಗ ನಮ್ಮದು ಮೆಷರ್ಮೆಂಟು ಕೂಡ ಆಚೀಚೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಒಂದೊಂದು ಬೀಡ್ಸೇ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ತಾ ಹೋಗಿ, ಪ್ರಾಬ್ಲಮ್ ಇಲ್ಲ. ನೀವು
ನೀವು ಕಂಟಿನ್ಯೂಸ್ ಆಗಿ ಬೀಡ್ಸು ಸ್ಟಿಚ್ ಮಾಡಿ ಎಂಡಿಗೆ ನಾಟ್ ಹಾಕೋದಾದರೆ ಕೆಲವು ಶೇಪ್ಸಲ್ಲಿ ನಮಗೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಈಗ ಸಿಂಗಲ್ ಬೀಡ್ ಆದಮೇಲೆ ಸ್ಟಿಚ್ ಹಾಕುವ. ಸೊ ನೋಡಿ ನನಗೆ ಇದು 2 ಬೀಡ್ ಆಯ್ತಲ್ಲ, ಈಗ ಈ 3rd ಬೀಡ್ ಕೂಡ ಸ್ಟಿಚ್ ಮಾಡ್ತಿದ್ದೆ. ನೋಡಿ ಹೇಗೆ ಸ್ಟಿಚ್ ಮಾಡ್ತೇನೆ ಅಂತ. ಸೊ ಈಗ ನೋಡಿ ಇದು ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನೀವು ಇದನ್ನು ನೆಕ್ಕಿಗೆ ಅಲ್ಲಿ ಒಂದೊಂದು ಫ್ಲವರ್, ಅಂದರೆ ನೆಕ್ ಲೈನ್ ಮಾಡೋದಲ್ಲ, ಬ್ಲೌಸ್ ಇದು ಬ್ಯಾಕ್ ಇರ್ತದಲ್ಲ ನಿಮ್ಮ ಬೆನ್ನಿಗೆ ಈ ಟೈಪ್ ಇದು ಒಂದೊಂದು ಅಲ್ಲಿ ಡಿಸೈನ್ ಮಾಡಿ, ಸೇಮ್ ಡಿಸೈನ್ ನೀವು ಕೈಗೆ ಕೂಡ ಅಲ್ಲಿ ಒಂದೊಂದೊಂದು ಡಿಸೈನ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಬ್ರೈಡಲ್ ಬ್ಲೌಸ್ ಥರನೇ ಕಾಣುತ್ತೆ. ನೀವು ಟ್ರೈ ಮಾಡಿ ಬೇಕಾದರೆ, ತುಂಬ ಈಸಿ ಇದೆ, ಜಾಸ್ತಿ ಮೆಟೀರಿಯಲ್ ಏನು ಬೇಡ. ನಿಮ್ಗೊಂದು 20-25 ಟ್ಯಾಬ್ಲೆಟ್ ಬೀಡ್ಸ್ ಬೇಕಾಗ್ಬೋದು. ಟ್ಯಾಬ್ಲೆಟ್ಸ್ ಬೀಡ್ಸ್ ಅಂದರೆ ಯಾಕಂದರೆ ಸ್ವಲ್ಪ ಟ್ಯಾಬ್ಲೆಟ್ ಟೈಪೇ ಕಾಣುತ್ತಲ್ಲ. ಇದರಲ್ಲಿ ಏನು ಮಾಡಬೇಕಂದ್ರೆ ನೀವು ಕ್ರಿಸ್ಟಲ್ ಬೀಡ್ ಬರುತ್ತೆ ಅದು ತಗೊಳ್ಬೇಕು. ಇದು ತಗೊಳ್ಬೇಡಿ, ಸ್ವಲ್ಪ ಫೈಬರ್ ಟೈಪ್ ಇರುತ್ತೆ ಬೀಡ್ಸ್, ಅದು ತಗೊಳ್ಬೇಡಿ. ಕ್ರಿಸ್ಟಲ್ ಬೀಡ್ ತಗೊಳ್ಳಿ, ಯಾಕಂದರೆ ನಿಮಗೆ ಕ್ರಿಸ್ಟಲ್ ಬೀಡಲ್ಲಿ ಕಲರ್ ಹೋಗಲ್ಲ. ಸ್ವಲ್ಪ ಫೈಬರ್ ಬೀಡ್ಸಿಗೆ ಪೇಂಟ್ ಕೋಟಿಂಗ್ ಮಾಡಿ ಪೇಂಟ್ ಹೊಡೆದಿರ್ತಾರೆ, ಅದು ನೀವು ಬ್ಲೌಸಿಗೆ ಮಾಡಿದರೆ ಅದು ಸ್ವಲ್ಪ ಟೈಮ್ ಆದಮೇಲೆ ಅದರ ಸಿಪ್ಪೆ ಇದ್ದೋಗುತ್ತೆ. ಅದಕ್ಕೋಸ್ಕರ ನೀವು ಈ ಟೈಪ್ ಇದ್ದು ಸ್ವಲ್ಪ ಕ್ರಿಸ್ಟಲ್ ಬೀಡ್ ಅಂತ ಬರುತ್ತೆ, ಒಂದು ಕಲ್ಲಿನ ಥರ ಇರುತ್ತೆ, ಆ ಟೈಪ್ ಬೀಡ್ಸ್ ತಗೊಳ್ಳಿ. ನೋಡಿ ಈಗ ನಾವು ಸ್ಟಿಚ್ ಮಾಡ್ತಿದ್ದೇವೆ. ಇದಕ್ಕೆ ಬೇಕಾದದ್ದು ಸ್ವಲ್ಪ 2 mm ಬೀಡ್ಸ್, ಒಂದು 20 ಗ್ರಾಮ್ ಆದರೂ ಸಾಕಾಗುತ್ತೆ. 20 to 50 ಗ್ರಾಮ್, ಇಲ್ಲದ ಒಂದು ಬಂಚ್. ಮತ್ತು ಸ್ವಲ್ಪ ರೈಸ್ ಬೀಡ್ಸ್, ನಾನು ಹೇಳಿದ್ನಲ್ಲ ಲಾಂಗ್ ಬೀಡ್ಸ್, ಅದೊಂದು 50 ಗ್ರಾಮ್ ಬೇಡ, ಅದರಲ್ಲಿ ಉಳಿಬೋದು ನಿಮಗೆ. ಒಂದು 20 ಗ್ರಾಮ್ ಆ್ಯಂಟಿಕ್ ಬೀಡ್ಸ್ ಬೇಕಾಗ್ಬೋದು, ಆ್ಯಂಟಿಕ್ ಸ್ಟೋನ್ ಬೇಕಾಗ್ಬೋದು, ಸಾರಿ. ಸೊ ಅದನ್ನು ತಗೊಂಡು ನಿಮ್ಮ ಫುಲ್ ಬ್ಲೌಸಿಗೆ ಬ್ರೈಡಲ್ ವರ್ಕ್ ನೀವೇ ಮಾಡ್ಬೋದು ಮನೆಯಲ್ಲಿ. ತುಂಬ ಡಿಸೈನ್ ಏನು ಮಾಡಲಿಕ್ಕಿಲ್ಲ, ಸೇಮ್ ಡಿಸೈನ್ನ ನೀವು ಅಲ್ಲಿ ಮಾಡಬೇಕು. ಇದಕ್ಕೆ ಬ್ಲೌಸಿಗೆ, ನೆಕ್ಕಿಗೆ ಮಾಡಬೇಕು, ಸ್ಲೀವ್ಸಿಗೆ ಮಾಡಿದರೆ ನೀವು ಟ್ರೈ ಮಾಡಿ ನೋಡಿ. ಈಗ ನಾನು ಫಸ್ಟಿಗೆ ಫೋಟೋ ಹಾಕಿದ್ನಲ್ಲ, ಅದರಲ್ಲಿ ಹೇಗೆ ಇದೆ ಡಿಸೈನ್, ತುಂಬ ಗ್ರ್ಯಾಂಡಾಗಿ ಕಾಣಲ್ವಾ ಸ್ಲೀವ್ಸಿಗೆ. ಸೊ ನಿಮ್ಮ ಬ್ಲೌಸ್ ಸ್ವಲ್ಪ ಡಾರ್ಕ್ ಕಲರ್ ಇರಲಿ, ಹಾಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ರೀನ್, ಮೆರೂನು ಅಥವಾ ಸ್ಕೈ ಬ್ಲೂ, ನೆವಿ ಬ್ಲೂ, ಯಾವ ಕಲರ್ ಇದ್ದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಪಿಂಕ್ ಶೇಡಲ್ಲಿ ಇದ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಸಿ ಇದೆ, ಏನು ಕಷ್ಟದ್ದೇನೂ ಇಲ್ಲ ವರ್ಕ್ ಇದರಲ್ಲಿ. ನೋಡಿ ನಾನು ಫೈನಲ್ ಎಂಡಿಗೆ ನಾನು ತೋರಿಸ್ತೇನೆ ಎಷ್ಟು ಒಂದು ಡಿಸೈನ್ ಆದರೂ ಎಷ್ಟು ಗ್ರ್ಯಾಂಡ್ ಕಾಣುತ್ತೆ ಅಂತ. ಸೊ ನೋಡಿ ಟ್ರೈ ಮಾಡಿ, ಖಾಲಿ ನೋಡುವುದಲ್ಲ, ಟ್ರೈ ಮಾಡಬೇಕು. ನಿಮ್ಮ ಬ್ಲೌಸಿಗೆ ಟ್ರೈ ಮಾಡಿ. ಬೇರೆ ಔಟ್ಸೈಡ್ ನೀವು 4,000-5,000 3,000 ಎಲ್ಲ ಕೊಡೋದಕ್ಕಿಂತ ಆ ಹಣವನ್ನು ನಿಮಗೆ ಉಳಿಸ್ಬೋದು ನೀವೇ ಟ್ರೈ ಮಾಡಿದರೆ. ಮತ್ತು ಇನ್ನೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ನೀವು ಬೇರೆಯವರ ಬ್ಲೌಸ್ಗೆ ಕೂಡ ವರ್ಕ್ ಮಾಡ್ಬೋದು. ಸೊ ನೋಡಿ ಈಗ ಈ ಟೈಪ್ ಮಾಡುವ ನಾವೀಗ. ನೋಡಿ ಈಗ ನಾವು ಸಿಂಗಲ್ ನಾಟ್ ಹಾಕ್ತಿದ್ದೇವೆ. ನೋಡಿ ಹೀಗೆ ಒಂದೊಂದು ಬೀಟ್ಸ್ ಆದಮೇಲೆ ನಾನು ತುಂಬ ಸ್ಲೋ ಆಗಿ ತೋರಿಸ್ತಿದ್ದೇನೆ, ಯಾಕಂದರೆ ನಾನು ಫಾಸ್ಟಾಗಿ ವರ್ಕ್ ಮಾಡಿದರೆ ಅಥವಾ ಫಾಸ್ಟಾಗಿ ವೀಡಿಯೋ ಕೊಂಡೋದ್ರೆ ಕೆಲವರಿಗೆ ಅದು ಅರ್ಥ ಆಗಲ್ಲ, ಅಂದರೆ ನಾಟ್ಸ್ ಎಲ್ಲ ಹಾಕೋದು ಗೊತ್ತಾಗಲ್ಲ ಕರೆಕ್ಟಾಗಿ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಅಂತ ನಾನು ತುಂಬ ಸ್ಲೋ ಆಗಿ ಮಾಡ್ತಿದ್ದೇನೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಕನ್ನಡದಲ್ಲಿ ಬೇಕು, ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ. 1499ರಲ್ಲಿ 60 ಸ್ಟಿಚಸ್ ವಿತ್ ಬ್ಲೌಸ್ ಡಿಸೈನ್ ನೀವು ಕಲಿಬೋದು 30 ದಿನಗಳಲ್ಲಿ. ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ, ಅದಕ್ಕೆ ನೀವು ವಾಟ್ಸಪ್ ಮಾಡಿ. ಓಕೆ, ಈಗ ಫಿನಿಶ್ ಆಯಿತು. ನೋಡಿ ಇಷ್ಟು ಡಿಸೈನ್, ನಾರ್ಮಲ್ ಇಷ್ಟು ಡಿಸೈನ್, ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೇನೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡುವ ಅಂತ ಒಂದು ಜನ, ಏನಾದರೂ ಕೆಲಸ ಇದ್ದರೆ ಅದಕ್ಕೊಂದು ಎಕ್ಸ್ಟ್ರಾ ನಂದು ಆ್ಯಡ್ ಮಾಡುವಂಥ ಜನ ನಾನು, ಯಾವುದೇ ಕೆಲಸ ಆಗಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂದರೆ ಮಿಡಲಿಗೆ ಸ್ವಲ್ಪ ಇಲ್ಲಿ ಗ್ಯಾಪ್ ಕಾಣ್ತಾ ಉಂಟಲ್ಲ, ಇಲ್ಲಿಗೆ ನಾವು ಸೇಮ್ ಆ್ಯಂಟಿಕ್ ಸ್ಟೋನ್ ಹಾಕುವ. ಇಷ್ಟು ಸಾಕು, ನಿಮಗೆ ಬೇಕಾದ್ರೆ ಇಷ್ಟು ಸಾಕು, ಜಾಸ್ತಿ ಮಾಡಬೇಕು ಅಂತಿಲ್ಲ. ಬೇಕಾದವರು ಮಾಡಿ, ನಿಮ್ಮ ಹತ್ರ ಸ್ಟೋನ್ ಎಕ್ಸ್ಟ್ರಾ ಎಲ್ಲ ಇದ್ದರೆ ಮಾಡಿ, ಇಲ್ಲದ್ರೆ ಪರವಾಗಿಲ್ಲ, ಅಷ್ಟೇ ಸಾಕು. ಈಗ ಮಾಡಿದ್ನಲ್ಲ ಅಷ್ಟೇ ಸಾಕು. ಈಗ ನಾನು ಏನು ಮಾಡ್ತೇನೆ ಅಂದರೆ ಮಿಡಲಿಗೆ ಈ ಟೈಪ್ ಸ್ಟೋನು ಸ್ಟಿಕ್ ಮಾಡ್ತೇನೆ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ. ನೋಡಿ ಈಗ ಆಯ್ತು. ಈಗ ನಾನು ವೀಡಿಯೋ ಮಾಡೋ ಕೂಡ ಮೆಸೇಜಸ್ ಬರ್ತಾ ಇರುತ್ತೆ ನನಗೆ ಆನ್ಲೈನ್ ಕ್ಲಾಸಿದ್ದು. ಸೊ ಡೀಟೇಲ್ಸ್ ಕೇಳಲಿಕ್ಕೆ, ಜಾಯ್ನ್ ಆಗಲಿಕ್ಕೆ ತುಂಬ ಜನ ಜಾಯ್ನ್ ಆದರು, ಕಲಿತಿದ್ದಾರೆ, ನಂಗೆ ಅದು ಖುಷಿ. ಸೊ ನೋಡಿ ಈಗ ಫೈನಲ್ ಲುಕ್ ಹೇಗೆ ಬಂತು ನೋಡಿ, ತುಂಬ ಚೆನ್ನಾಗಿದೆಯಲ್ಲ. ಈಗ ನೀವು ಈ ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು ಹೇಗೆ ಡಿಸೈನ್ ಕಾಣ್ತಾ ಉಂಟು ಅಂತ. ಸೊ ಮಾಡಿ, ಮನೆಯಲ್ಲೇ ಮಾಡಿ, ನಿಮ್ಮ ಬ್ಲೌಸಿಗೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಹಾಗೆ ಬೇರೆಯವರಿಗೆ ಕೂಡ ಯೂಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.